ಮಾಡುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತೆ ಆದುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕಂತಲೂ ಅದು ಸಮೃದ್ಧಿಯಾಗಿರ್ಬೇಕಂತಲೂ ಬಂದೆನು. ಹಲ್ಲೆಲೂಯಾ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಹಲ್ಲೆಲೂಯಾ. ಈ ಸಾಯಂಕಾಲದ ಆರಾಧನೆಯಲ್ಲಿ ಈ ವಾಕ್ಯವನ್ನು ನಾವು ಕಲಿತುಕೊಳ್ಳೋಣ. ದೇವರಾತ್ಮನು ಪವಿತ್ರಾತ್ಮನು ನಮ್ಮ ಮೂಲಕ ಏನು ಮಾತಾಡ್ತಾರೋ ಅದನ್ನು ಕೇಳಿಸಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಇಲ್ಲಿ ಎರಡು ವಿಷಯ, ಇದನ್ನ ಯಾರು ಹೇಳಿದಂದ್ರೆ ನೇರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿದಂತ ಮಾತು. ಹಲ್ಲೆಲೂಯಾ. ಆತನು ಈ ಲೋಕದಲ್ಲಿ ಮಾನವನಾಗಿದ್ದಾಗ ಆತನು ತನ್ನ ಶಿಷ್ಯರಿಗೆ ನೇರವಾಗಿ ಹೇಳಿದಂತ ಮಾತು ಏನಂತ? ಕಳ್ಳನು ಬರ್ತಾನೆ. ಯಾರು ಕಳ್ಳನು? ಈ ಲೋಕದಲ್ಲಿ ಕಳ್ಳರು ಅಂದ ತಕ್ಷಣನೇ ಏನ್ ಹೇಳ್ತೇವೆ? ಏನಾದ್ರು ಒಡವೆ ಕದಿಯಕ್ಕೆ ಬರ್ತಾರೋ, ದುಡ್ಡುಗಳನ್ನು ಕದಿಯಕ್ಕೆ ಬರ್ತಾರೋ, ಇಲ್ಲಾಂದ್ರೆ ಆಸ್ತಿ ಪತ್ರಗಳನ್ನು, ಡಾಕ್ಯುಮೆಂಟ್ಸ್ನ, ಲ್ಯಾಪ್ಟಾಪ್ನ, ಇಲ್ಲ ಕಂಪನಿ ಡೇಟಾನ, ಅನೇಕ ರೀತಿ ಕಳ್ಳತನ ಇದೆ. ಅನೇಕ ರೀತಿ ಕಳ್ಳತನ ಮಾಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ಇದ್ದಾನೆ, ಯೇಸು ಸ್ವಾಮಿ ಹೇಳುತ್ತ ಕಳ್ಳ. ಆ ಕಳ್ಳ ಇದನ್ನೆಲ್ಲ ಕದಿಯೋದಕ್ಕೆ ಬರಲ್ಲ. ಆ ಕಳ್ಳ ಬರೋದೇನಂದ್ರೆ ನಿಮ್ಮಲ್ಲಿರುವಂತ ಸಮಾಧಾನವನ್ನು ಕದೀತಾನೆ. ಮೊದಲನೇದಾಗಿ ಹೇಗೆ ಕದೀತಾನೆ? ದೇವರ ವಾಕ್ಯವನ್ನು ಕಳ್ಳತನ ಮಾಡ್ತಾನೆ. ಹಲ್ಲೆಲೂಯಾ. ಆತ ನಿಮ್ಮ ಹತ್ರ ಒಂದೇ ಒಂದು ಕಳ್ಳತನ ಮಾಡೋದು, ಅವನೇನು ಕಳ್ಳತನ ಮಾಡಲ್ಲ. ನಿಮ್ಮಲ್ಲಿ ದೇವರ ಬಗ್ಗೆ ಏನಿದೆ, ದೇವರ ಮಾತುಗಳು ನಿಮ್ಮಲ್ಲಿ ಏನಿದೆ ಅದನ್ನ ಕಳ್ಳತನ ಮಾಡಕ್ ನೋಡ್ತಾನೆ. ಸೈತಾನ ಬರೋದೇ ಬೇರೆ ಏನಕ್ಕಲ್ಲ. ಆತನು ಕದ್ದುಕೊಳ್ಳುವುದಕ್ಕೂ ಫಸ್ಟ್ ಏನ್ ಮಾಡ್ತಾನೆ? ಕದ್ಕೊಳ್ತಾನೆ. ಆಮೇಲೆ ಕೊಯ್ಯುವುದಕ್ಕಂದ್ರೆ ಕಟ್ಟು ಮಾಡ್ತಾನೆ. ಅಂದ್ರೆ ನಿಮ್ಮ ಒಂದು ಸಮಾಧಾನವನ್ನು, ದೇವರೊಂದಿಗೆ ಅನ್ಯೋನ್ಯತೆಯನ್ನು ಕಟ್ಟು ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ? ಹಾಳು ಮಾಡ್ತಾನೆ. ಅಂದ್ರೆ ನಿಮ್ಮ ಶಾರೀರಿಕವಾದಂತ ಜೀವಿತ, ಶರೀರದ ಕೋರಿಕೆ ಮೇಲೆ ಆಸೆಯಾಗಿ ಆ ಶರೀರ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರಲ್ಲ. ಗೊತ್ತಾಯ್ತಾ? ಒಂದು ದೇವರ ಸಂಬಂಧವನ್ನು ಕನೆಕ್ಟ್ ಕಟ್ ಮಾಡಕ್ ನೋಡ್ತಾನೆ. ಮೊದಲನೇದು ಕದ್ದುಕೊಳ್ಳೋದಕ್ಕೆ ಅಂತ ಈ ವಾಕ್ಯ ಎಲ್ಲಿದೆ ಗೊತ್ತಾ? ಏನ್ ಕದ್ಕೊಂತಾನೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಲೂಕನ ಬರೆದ ಸುವಾರ್ತೆಯಲ್ಲಿ ಇದೆ ನೋಡ್ರಿ. ಅವನ್ ಏನ್ ಮಾಡ್ತಾನಂತೆ ಗೊತ್ತಾ? 8ನೇ ಅಧ್ಯಾಯ ಎಲ್ಲ ಜಾಗ್ರತೆಯಿಂದ ವಾಕ್ಯಗಳನ್ನು ಕೇಳಿಸ್ಕೊಳ್ಳಿ. 15 ನಿಮಿಷ ಮಾತ್ರ ಈ ವಾಕ್ಯಗಳನ್ನು. ಮತ್ತೆ ಅನೇಕ ಜನರು ಯೂಟ್ಯೂಬ್ ನೋಡ್ತಾ ಇದ್ದೀರಾ. ಈ ಯೂಟ್ಯೂಬ್ ನೋಡುವಂತರು ಕೂಡ ಈ ವಾಕ್ಯಗಳನ್ನು ಜಾಗ್ರತೆಯಾಗಿ ಕೇಳಿಸ್ಕೊಳ್ಳಿ. ಇದರಂತ ಅರ್ಥವನ್ನು ನೀವು ಗ್ರಹಿಸ್ಕೊಳ್ಳಿ. ಹಲ್ಲೆಲೂಯಾ. ಈಗ ಓದೋಣ 8ನೇ ಅಧ್ಯಾಯ 12ನೇ ವಚನ. 8-12. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ. ಏನ್ ತೆಗಿತಾನೆ? ಹೃದಯದಿಂದ ವಾಕ್ಯವನ್ನು ತೆಗೆದು ಬಿಡ್ತಾನೆ. ಅವನ ಕೆಲಸ ಏನು? ವಾಕ್ಯ ಇವರಲ್ಲಿದ್ರೆ ಇವರು ಸ್ಟ್ರಾಂಗ್ ಆಗಿರ್ತಾರೆ. ಇವರು ಯೇಸುವಿನ ಪ್ರೀತಿಯಲ್ಲಿರ್ತಾರೆ, ಯೇಸುವಿನ ಸಹವಾಸದಲ್ಲಿರ್ತಾರೆ, ಧೈರ್ಯದಿಂದ ಇರ್ತಾರೆ. ಏನೇ ಬಂದ್ರು ಇವರು ಅಲ್ಲಾಡಲ್ಲ. ಬಿರುಗಾಳಿ ಇಲ್ಲ ಭೂಕಂಪ, ಸುನಾಮಿ ಅಂತ ಸಮಸ್ಯೆಗಳು, ತೊಂದರೆಗಳು ಬಂದ್ರು ಕೂಡ ಇವರು ಭಯ ಪಡಲ್ಲ. ಅದಕ್ಕೆ ಇವರು ಭಯ ಪಡುವಾಗೆ ಮಾಡ್ಬೇಕಂದ್ರೆ ಮೊದಲನೇ ಕೆಲಸ ಏನು? ಇವ್ರು ಕೇಳಿದಂತ ವಾಕ್ಯವನ್ನು ತೆಗೆದು ಬಿಡ್ಬೇಕು. ಅಂದ್ರೆ ಬಲವಂತವಾಗಿ ಬಂದು ತೆಗೆಯಲ್ಲ. ಇವಾಗ ನಾವಿದೀವಿ, ನಮ್ಮ ಹತ್ರ ಬಂದು ವಾಕ್ಯ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಯಾರು ಕೇಳಿಸ್ಕೊಂಡು ಸುಮ್ಮನೆ ಬಿಟ್ಬಿಡ್ತಾರೋ, ವಾಕ್ಯಕ್ಕೆ ಇಂಟ್ರೆಸ್ಟ್ ಕೊಡಲ್ವೋ, ಆಸಕ್ತಿ ಕೊಡಲ್ವೋ, ಅವರಿಂದ ಹೋಗ್ಬಿಡುತ್ತೆ. ಅದಕ್ಕೆ ವಾಕ್ಯನ ಮೆಲುಕು ಹಾಕ್ರಿ ಅಂದ್ರು, ವಾಕ್ಯವನ್ನು ಧ್ಯಾನ ಮಾಡ್ರಿ ಅಂದ್ರು. 1ನೇ ಕೀರ್ತನೆ ಏನ್ ಹೇಳ್ತಾರೆ? ಹಗಲಿರುಳು ವಾಕ್ಯವನ್ನು ಧ್ಯಾನಿಸುವವನು ನೀರಿನ ಕಾಲುವೆಗಳಲ್ಲಿ ಬೆಳೆದ ಮರ. ಅಂದ್ರೆ ನೀರಿನ ಕಾಲುವೆಯಲ್ಲಿ ಏನು? ನೀರು ಯಾವಾಗ್ಲೂ ಹೀರ್ಕೊಳ್ಳೋದು. ಅಂದ್ರೆ ಅದೇ ರೀತಿ ವಾಕ್ಯವನ್ನು ಹೀರ್ಕೊಳ್ತಾ ಇರ್ಬೇಕು, ವಾಕ್ಯವನ್ನು ತೆಗೆದುಕೊಳ್ಬೇಕು, ವಾಕ್ಯವನ್ನು ಬಾಯಿಂದ ಮಾತಾಡ್ಬೇಕು, ಮನಸ್ಸಿನಲ್ಲಿ ಬೇರೂರ್ಬೇಕು. ಆಗ ತಾನೇ ವಾಕ್ಯ ಏನು ಆಗಲ್ಲ. ಅವ್ನು ಬರೋದೇನೋ ವಾಕ್ಯವನ್ನು ಕದ್ಕೊಂತಾನೆ. ನೆಕ್ಸ್ಟ್ ಕದ್ಕೊಂಡಿದ ತಕ್ಷಣ ನಿಮ್ಮಲ್ಲಿ ವಾಕ್ಯ ಇಲ್ಲದ್ರೆ ಏನಾಗುತ್ತೆ? ದೇವರ ಸಂಬಂಧ ಕನೆಕ್ಷನ್ ಕಟ್ ಆಗೋದು ಸಾಧ್ಯ. ದೇವರ ಸಂಬಂಧ ಕನೆಕ್ಷನ್ ಕಟ್ ಆದ್ರೆ ಏನಾಗುತ್ತೆ? ನಿಮ್ಮ ಜೀವಿತದಲ್ಲಿ ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹಾಳು ಮಾಡೋದಂದ್ರೇನು? ನಿಮ್ಮಲ್ಲಿ ಭಯ ಹುಟ್ಟಿಸೋದು, ಕಳವಳ ಬರೋದು, ಎಲ್ಲ ಚಿಂತೆ ಹಾಕೋದು, ಭಾರವನ್ನು ತಂದು ಹಾಕೋದು, ಮಾನಸಿಕ ವೇದನೆ, ಶಾರೀರಿಕವಾದಂತ ನೆಮ್ಮದಿ ಇಲ್ಲದ ಜೀವನ, ಈ ರೀತಿಯಾಗೆಲ್ಲ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ. ಈ ಕಳ್ಳನ ಬಗ್ಗೆ ಜಾಸ್ತಿ ಬೇಡ ನಮಗೆ ಪ್ರಸಂಗ ಬೇಕಾದ್ರೆ ಯೇಸುವಿನ ಬಗ್ಗೆ. ಹಲ್ಲೆಲೂಯಾ. ಇಷ್ಟೇ ಕಳ್ಳನ ಬಗ್ಗೆ ಹೇಳೋದು. ಕಳ್ಳನ ಬಗ್ಗೆ ಬಹಳ ಇದೆ, ಬಟ್ ಕಳ್ಳನ ಬಗ್ಗೆ ಬೇಡ. ನಾವು ಯೇಸುವಿನ ಬಗ್ಗೆ ಮಾತಾಡೋಣ. ಹಲ್ಲೆಲೂಯಾ. 10 ನಿಮಿಷ ದೇವರ ಬಗ್ಗೆ ತಿಳ್ಕೊಳ್ಳೋಣ. ಆತನ ಏನ್ ಹೇಳ್ತಾ ಇದ್ದಾನೆ? ನಾನಾದರೂ ಅವುಗಳಿಗೆ ಜೀವ ಇರಬೇಕಂತಲೂ ಅದು ಸಮೃದ್ಧಿಯಾಗಿ ಇರಬೇಕಂತಲೂ ಬಂದ. ಹಲ್ಲೆಲೂಯಾ. ನೋಡ್ರಿ, ಕಳ್ಳ ಹಾಳು ಮಾಡಕ್ ಬರ್ತಾನೆ, ಅಲ್ಲಿ ಯೇಸು ಸ್ವಾಮಿ ಏನಂತೆ?
ನಾನು ಜೀವ ಇರ್ಬೇಕಂತಲೂ ಅದು ಸಮೃದ್ಧಿಯಾಗಿ ಇರ್ಬೇಕಂತಲೂ. ನಾನು ತುಂಬಾ ಸಾರಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ನಮ್ ದೊಡ್ಡ ಚರ್ಚಲ್ಲಿ ಕೂಡ ಅನೇಕ ವಿಷಯವಾಗಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಜೀವ ಅಂದ್ರೆ ಏನು? ಜೀವ ಅಂದ್ರೆ ಬರೀ ಜೀವ ಅಲ್ಲ. ಜೀವದಲ್ಲಿ ಏನೇನಿದೆ? ಜೀವ ಅಂದ್ರೆ ಸಮಾಧಾನ, ಜೀವ ಅಂದ್ರೆ ನೆಮ್ಮದಿ, ಜೀವ ಅಂದ್ರೆ ಸಂತೋಷ, ಜೀವ ಅಂದ್ರೆ ಆಶೀರ್ವಾದ, ಜೀವ ಅಂದ್ರೆ ಆರೋಗ್ಯ. ಹಲ್ಲೆಲೂಯ. ಜೀವದಲ್ಲಿ ಇಷ್ಟೊಂದಿದೆ. ಅಂತ ಜೀವದ ಆತ್ಮವನ್ನೇ ದೇವರು ನಮ್ಮೊಳಗೆ ಇಟ್ಟಿರೋದು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಕ್ರಿಸ್ತನಲ್ಲಿ ಏನಾಗಿತ್ತಂತೆ? ಜೀವವಿತ್ತು. ಆ ಜೀವವೇ ಮನುಷ್ಯರಿಗೆ ಬೆಳಕಾಗಿತ್ತು. ಹಲ್ಲೆಲೂಯ. ಅವತ್ತು ಕ್ರಿಸ್ತನಲ್ಲಿದ್ದಂತ ಜೀವ ಯಾರು ಆತನ ಅಂಗೀಕಾರ ಮಾಡಿದ್ರು, ಹೃದಯಪೂರ್ವಕವಾಗಿ ನನ್ನ ರಕ್ಷಕನೆಂದು ಸ್ವೀಕಾರ ಮಾಡಿದ್ರು, ಆ ಜೀವ ಪ್ರತಿಯೊಬ್ಬರಲ್ಲೂ ಬಂದು ಸೇರ್ಕೊಂಡ್ಬಿಡ್ತು. ಹಲ್ಲೆಲೂಯ. ಇವತ್ತು ನಾವು ನೀವು ನಂಬಿ ಇಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಕೂಡ ಜೀವ ಉಂಟು. ಹಲ್ಲೆಲೂಯ. ಆ ಜೀವನೇ ನಮ್ಮಿಂದ ಅನೇಕ ಜನರಿಗೆ ಬೆಳಕು. ಹಲ್ಲೆಲೂಯ. ನಮ್ಮಿಂದ ಅನೇಕ ಜನರ ಕತ್ತಲೆ ಜೀವಿತನ, ಪಾಪದ ಜೀವಿತಗಳನ್ನ ಮಾರ್ಪಡಿಸಿ ದೇವರ ಬಳಿಗೆ ನಡೆಸೋದಕ್ಕೆ ನಮ್ಮಲ್ಲಿ ಕೂಡ ಕ್ರಿಸ್ತನ ಜೀವವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯ. ಆ ಜೀವ ಇರಬೇಕಂತಲೇ ದೇವರು ಬಂದಿದ್ದು, ಬೇರೆ ಏನಕ್ಕೂ ಬಂದಿಲ್ಲ. ಯಾಕಂದ್ರೆ ಮನುಷ್ಯನೊಂದಿಗಿರಂತ ಜೀವ ಆದಾಮನು ಪಾಪ ಮಾಡಿದಾಗ ಆ ಜೀವ